ಒಳ ಮೀಸಲಾತಿಯಲ್ಲಿ ನಮ್ಮ ಬಲಗೈ ಜನಾಂಗಕ್ಕೆ ತುಂಬನೇ ಅನ್ಯಾಯ ಆಗಿದೆ. ಕಾರಣ ಇಷ್ಟೇ, ಸರ್ಕಾರ 6 ಅಂತ ಕೊಟ್ಟ ಮೇಲೆ ಅಲ್ಲಿ ಬಿ ಕಾಲವನ್ನು ತಂದು ಇಟ್ಟಿದ್ದಾರೆ. ಈ ಬಿ ಕಾಲವನ್ನು ನಾವು ಸದಾಯಗತಾಯ ನಮ್ಮ ಬಲಗೈ ಸಮುದಾಯ ವಿರೋಧಿಸ್ತಾ ಇದ್ದೀವಿ. ಕಾರಣ ಇಷ್ಟೇ, ಈ ಒಳ ಮೀಸಲಾತಿಯಲ್ಲಿ 6 ಕೊಟ್ಟ ಮೇಲೆ ಸಮಾನತೆ ಕೊಡಬೇಕು. ಇಲ್ಲಿ ಬಿ ಅನ್ನೋದು ಬರದೇ ಇಲ್ಲ. ಮೊದಲನೇದಾಗಿ ಈ ಬಿ ಕಾಲವನ್ನು ವಿರೋಧಿಸಿ ಹಿಂದೆ ಇದ್ದಂತಹ ಜಾತಿ ಪ್ರಮಾಣ ಪತ್ರ ಏನಿದೆ ಅದನ್ನ ಸರ್ಕಾರ ಮುಂದುವರಿಸಿ ನಮಗೆ ಒಂದು ನ್ಯಾಯವನ್ನು, ನಮ್ಮ ಬಲಗೈ ಸಮುದಾಯಕ್ಕೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅಂತ ನಾವು ಕರ್ನಾಟಕ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ಮತ್ತೆ ನಮ್ಮ ಬಲಗೈ ಸಮುದಾಯದ ಪರವಾಗಿ, ನಮ್ಮ ಬಲಗೈ ಸಮುದಾಯದ ಸಚಿವರು ನಮ್ಮ ಪರವಾಗಿ ನಾವು ಏನೇ ಆದರೂ ಸಹ ಈ ಒಳ ಮೀಸಲಾತಿಯಲ್ಲಿ ನನ್ನ ಬಲಗೈ ಜನಾಂಗಕ್ಕೆ ಅನ್ಯಾಯ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಪರಮೇಶ್ವರಜಿ ಆಗಿರ್ಬೋದು, ಪ್ರಿಯಾಂಕಾ ಖರ್ಗೆ ಸಾಹೇಬರಾಗಿರ್ಬೋದು, ಮತ್ತೆ ಎಸ್ ಸಿ ಮಹದೇವಪ್ಪರ್ ಆಗಿರ್ಬೋದು ನಮ್ಮ ಪರವಾಗಿ ಕೈ ಜೋಡಿಸಿದ್ದಾರೆ. ಅವರಿಗೆ ನಮ್ಮ ಸಂಘಟನೆಗಳ ವತಿಯಿಂದ ಮತ್ತು ನಮ್ಮ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಾವು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಸ್ವಾಮಿ, ಒಳ ಮೀಸಲಾತಿಯನ್ನ ಜಾರಿ ಮಾಡದೆ ರಕ್ತ ಕ್ರಾಂತಿ ಆದರೂ ಬಿಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರ ಹೇಳಿಕೆಯನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಯಾಕೆಂದ್ರೆ ನಮ್ಮ ಬಲಗೈ ಸಮಾಜ ಕಾನೂನಾತ್ಮಕವಾಗಿ ಶಾಂತಿಯುತವಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮಗೆ ಹಾಕೊಂಡಿದ್ದಾರೆ, ಪೆನ್ನು ಪೇಪರ್ನ ಕೊಟ್ಟಿದ್ದಾರೆ, ಅದರ ಮುಖಾಂತರ ನಾವು ಕಾನೂನು ಪ್ರಕಾರವಾಗಿ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಹೊರತು ನಮಗೆ ರಕ್ತ ಕ್ರಾಂತಿ ಈ ಒಂದು ಬೇರೆ ರೀತಿ ನಮಗೆ ಇಷ್ಟ ಇಲ್ಲ. ಮಹಾಸ್ವಾಮಿ, ತಾವು ಒಂದು ಕಾನೂನು ಪದವೀಧರರಾಗಿರ್ಕೊಂಡು ಈ ಭಾಷೆಯನ್ನು ಬಳಸಬಾರ್ದಾಗಿತ್ತು. ಈ ಭಾಷೆಯನ್ನು ನೀವು ಬಳಸಿದ್ದೀರಾ, ಇದನ್ನು ವಿರೋಧಿಸ್ತೀವಿ. ಹಾಗೆ ನಾವು ನಮ್ಮ ಜನಾಂಗಕ್ಕೆ ಏನು ಒಳ ಮೀಸಲಾತಿಯಂತ ಅನ್ಯಾಯ ಇದೆ, ಈ ಅನ್ಯಾಯ ಆಗೋದಕ್ಕೆ ಯಾವುದೇ ಕಾರಣದಿಂದ ಬಿಡುವುದಿಲ್ಲ. ಪ್ರತಿಯೊಂದು ಗ್ರಾಮ ಮಟ್ಟದಲ್ಲೂ, ಗ್ರಾಮ ಪಂಚಾಯತಿ ಮಟ್ಟದಲ್ಲೂ, ಪ್ರತಿಯೊಂದು ಹೋಬಳಿ ಮಟ್ಟದಲ್ಲೂ ಸಹ ನಮ್ಮ ಜನಾಂಗನ ಎಚ್ಚರಿಸಿ ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮ ಅನ್ಯಾಯನ ಖಂಡಿಸಿ ನಮಗೆ ಆಗಿರೋ ಅನ್ಯಾಯದ ವಿರುದ್ಧ ಕಾನೂನಾತ್ಮಕವಾಗಿ ನಾವು ಹೋರಾಟವನ್ನು ಮಾಡೋದಕ್ಕೆ ಸಿದ್ಧ ಇದ್ದೀವಿ.